ಸ್ಥಳೀಯ ಚುನಾವಣೆಗಳ ಬಗ್ಗೆ DPS ZP ಬಗ್ಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಮಾಡಬೇಕಂತ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಆಗ್ಬೋದು ಏಪ್ರಿಲ್ ಮೇ ಒಳಗಡೆ ಲೋಕಲ್ ಬಾಡಿ ಎಲೆಕ್ಷನ್ ಆಗ್ಬೋದು. ಸರ್ BJP-ಯವರು ಈ ಅಭಿವೃದ್ಧಿನೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಅಂತ ಡೈಲಿ ಟೀಕೆ ಮಾಡ್ತಾನೆ ಇದ್ದಾರೆ. ಅವ್ರೇನು ಮಾಡಿದಾರಂತೆ, ಈಗ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿದೆ, BJP ಪಕ್ಷದ ಇತಿಹಾಸ ತೆಗಿದೆ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕ್ರಮನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು ಹಿಂದೆ, ನಮ್ಮ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು. ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ. ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಗೆಲ್ತೀವಿ. ಯಾವತ್ತನ BJP-ಯವರು ಸಾಧನೆಯನ್ನು ತೋರಿಸಿದಾರ? ಹಿಂದೂ ಮುಸಲ್ಮಾನ್ ಹಿಂದೂ ಅದು ಬಿಟ್ಟು ಯಾವುದನ್ನ ಸಾಧನೆ ತೋರಿಸಿದೇನು ರೀ? ಸಾಧನೆ 0. ಅವ್ರು ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎಂದೂ ಹೇಳಿಲ್ಲ. ಏನೇಳಿ ಎಲ್ಲರಿಗೂ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಬೇಕು. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹಮ್ ಹಿಂದೂಸ್ತಾನ್ ಹಮಾರ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿರೋದು. ಸರ್ DK ಅಂತ ಹಂಗೇನಿಲ್ಲ. ಅವರು ನಮ್ಮ ಹೈಕಮಾಂಡ್ ಹೇಳೋರು ಅಂತ ಹೇಳ್ತಾ ಇರ್ತಾರೆ ಪದೇ ಹೈಕಮಾಂಡ್. ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಪಕ್ಷ ಹೈಕಮಾಂಡ್. ನನಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಅವರು 28ವರೆಗೂ ಅವರು ಮುಖ್ಯಮಂತ್ರಿ ಇರ್ತಾರೆ. ಆಯ್ತಪ್ಪ, ನವಂಬರ್ ಕ್ರಾಂತಿ ಅಂದರು. ನಾನು ಆವತ್ತಿದ್ದು ದಿಲ್ಲಿಯಲ್ಲಿ ಹೇಳಿಕೆ ಗೊತ್ತಿದೆ, ಯಾವ ಕ್ರಾಂತಿನೂ ಆಗಲ್ಲ, ಯಾವ ಪ್ರಾಂತಿನೂ ಆಗಲ್ಲ. ಯಾರು ಕ್ರಾಂತಿ ಅಂದವ್ರೆ ಅವ್ರಿಗೆ ವಾಂತಿ ಭೇದಿ ಆಗ್ತದೆ ನವಂಬರ್ ಆದಮೇಲೆ ಅಂತ ಹೇಳಿದೆ. ನಾನು ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಜನವರಿ ಸಂಕ್ರಾಂತಿ ಅಂತಾರೆ, ಅದೂ ಹಂಗೆ ಆಗೋದು. ಏನೇನೂ ಆಗಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಈಗ ಯಾರೆಲ್ಲ ಸಿದ್ದರಾಮಯ್ಯ ಅವ್ರಿಗೆ ಬದಲಾವಣೆ ಮಾಡಬೇಕಾದ್ರೆ ನೀವು ಮಾಡೋಕ್ಕಾಗಲ್ಲ. ನಮ್ಮ ಹೈಕಮಾಂಡ್ ಪಕ್ಷ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ, ಅವ್ರು ಮಾಡಬೇಕಾಗಿರೋ ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆಲ್ಲ ನಾವೆಲ್ಲ ಬದ್ಧ. ಅಂದರೆ ಒಟ್ಟಾಗಿ ನನ್ನ ಅಭಿಪ್ರಾಯ ಸಿದ್ದರಾಮಯ್ಯ ಅವರೇ 28ವರೆಗೂ ಮುಖ್ಯಮಂತ್ರಿ ಆಗಿ ಇರ್ತಾರೆ. ಕಾಂಗ್ರೆಸ್ ಬಂದಿರೋದು ಈಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೇವೆ. ಸಿದ್ದರಾಮಯ್ಯ ಆದಮೇಲೆ ಅವರೇ ಮುಖ್ಯಮಂತ್ರಿ ನಾವು ಹೇಳ್ತಾ ಇಲ್ವಾ? ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರೇ ಆಗಬೇಕು. ಅವ್ರ ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದಿರೋದ್ರಿ, ನಾವೆಲ್ಲ ಬೇರೆ ಪಕ್ಷದಿಂದ ಬಂದಿರೋದು. DK ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್. ಬ್ಲಡ್ ಬದಲಾವಣೆ ಮಾಡೋಕ್ಕಾಗ್ತದ? ಅದು ಸಾಧ್ಯನೇ ಇಲ್ಲ. DK ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದಿರೋದು. ರಿಯಾಜ್ ಅಹಮದ್ ಖಾನ್ ಅವರು ಇದು ಅವ್ರ ತಂದೆ ಕಾಲದಲ್ಲಿ ರೌಫ್ ಖಾನ್ ಅಂತ ಹೇಳ್ಬಿಟ್ಟು ಅವ್ರು 25 ವರ್ಷ 30 ವರ್ಷ ಹಿಂದೆ ಅವ್ರ ತಂದೆಯವ್ರು ಬರ್ತಿದ್ದೀವಿ. ಅದನ್ನು ಡೆಮಾಲಿಷ್ ಮಾಡಿ ಬಸ್ ರೂಪದಲ್ಲಿ ಏನಿದೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಹಿಂದೆ ಇದ್ದಿದ್ದ ಮಸ್ಜಿದ್ ಸಣ್ಣ ಆಗ್ತಾಯಿತ್ತು, ಜನಗಳಿಗೆ ತೊಂದರೆ ಆಗ್ತಾಯಿದ್ದ ಹಿನ್ನೆಲೆಯಲ್ಲಿ ಅದು ಮಸೀದ್ ಡೆಮಾಲಿಷ್ ಮಾಡಿ ಹೊಸದಾಗಿ ಮಸೀದಿ ಕಟ್ಟಿದ್ದಾರೆ ನಮ್ಮ ರಿಯಾಜ್ ಅಹಮದ್ ಖಾನ್ ಸಾಹೇಬರು. ಅದು ಇನಾಗ್ರೇಷನ್ ಕಾರ್ಯಕ್ರಮ ಇತ್ತು. ನಾನು ಬಂದಿದ್ದೆ, ನಮ್ಮ ನಾಯಕರಾದಂಥ ರಮೇಶ್ ಕುಮಾರ್ ಅವರು ಬಂದಿದ್ದು. ನಸೀರ್ ಅಹಮದ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವ್ರು ಯಾವುದೋ ಕೋರ್ಟ್ ಕೇಸ್ ಇದ್ದಿದ್ದ ಕಾರಣಕ್ಕೆ ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಪ್ರಯತ್ನ ಬರ್ತೀನಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ಬರಲಿ ಅವರೂ ಬರ್ಬೋದು. ಇದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಈ ಮಾಧ್ಯಮ ಮುಖಾಂತರ ನಾನು ಚೇರ್ಮನ್ಗೆ ರಿಯಾಜ್ ಖಾನ್ ಅವ್ರಿಗೆ ಶುಭವನ್ನು ಕೋರೋಕ್ಕೆ ಬಯಸ್ತೀನಿ. ಒಳ್ಳೆಯ ಕೆಲಸನ ಮಾಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ.